ಕೇಂದ್ರ ಸರ್ಕಾರ ಸರ್ಕಾರಿ ನೌಕರರ ಮೇಲೆ ಹೇರಿದ್ದ ನಿಷೇಧ ಹೇರಿದ್ದೇ ಒಂದು ದುರುದ್ದೇಶಪೂರ್ವಕವಾಗಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಜಕೀಯ ಸಂಘಟನೆ ಅಲ್ಲ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸಂಸ್ಕಾರ ಕೊಡುವ ಕೆಲಸ ಮಾತ್ರ ಮಾಡುತ್ತೆ. ಸಂಸ್ಕಾರ ಯಾವುದು? ದೇಶಭಕ್ತಿಯ ಸಂಸ್ಕಾರ ಕೊಡುತ್ತೆ. ಬಹುಶಃ ನಗರ ನಕ್ಸಲೀಯರ ಪ್ರಭಾವಕ್ಕೆ ಒಳಗಾದಂಥ ಕಾಂಗ್ರೆಸ್ ಪಾರ್ಟಿ ಸ್ವತಂತ್ರ ನಂತರ ಕಾಂಗ್ರೆಸ್ ಬೌದ್ಧಿಕವಾಗಿ ಎರವಲು ಪಡೆಯೋಕ್ಕೆ ಶುರುವಾಯಿತು. ಆ ವ್ಯಾಕ್ಯೂಮ್ನಲ್ಲಿ ನಗರ ನಕ್ಸಲೀಯರು ಕಾಂಗ್ರೆಸ್ನ ಬೌದ್ಧಿಕ ವ್ಯಾಕ್ಯೂಮನ್ನು ತುಂಬ ಪ್ರಯತ್ನ ಮಾಡಿದ್ರು. ಬಹುಶಃ ಅವರ ಒಂದು ಒತ್ತಡದ ಮೇರೆಗೆ ಸರ್ಕಾರಿ ನೌಕರರು RSS ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಂಗಿಲ್ಲ ಅಂತಕ್ಕಂಥ ಒಂದು ನಿಷೇಧವನ್ನು ಹಾಕಿದರು. ತೆಗೆದಿರೋ ಸರಿ ಇದೆ, ನಾನು ಅದನ್ನು ಸ್ವಾಗತಿಸ್ತೇನೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ದೇಶಭಕ್ತಿಯ ಸಂಸ್ಕಾರ ಕೊಡ್ತಕ್ಕಂಥ, ಸಮಾಜದಲ್ಲಿ ಸಾಮರಸ್ಯದ ಭಾವನೆಯನ್ನು ಬೆಳೆಸ್ತಕ್ಕಂಥ, ನೈತಿಕ ಮೌಲ್ಯಗಳನ್ನು ತುಂಬತಕ್ಕಂಥ ಒಂದು ದೇಶಭಕ್ತಿ ಸ್ವಯಂ ಸೇವಾ ಸಂಘಟನೆ. ಹಾಗಾಗಿ ಅದನ್ನು ನಿರ್ಬಂಧಿಸಿದ್ದು ಸರಿಯಲ್ಲ. ಅದನ್ನು ತೆಗೆದಿರೋದನ್ನು ನಾನು ಸ್ವಾಗತಿಸ್ತೇನೆ. ಸ್ವಾಭಾವಿಕ. ಕಾಂಗ್ರೆಸ್ಸು ಪಾರ್ಟಿ ಅಕಾಲಿದಳದ ವಿರುದ್ಧ ಭಿಂದ್ರೇನ್ವಾಲೆಯನ್ನು ಬೆಳೆಸಿ ಕೊನೆಗೆ ವಾಲೆಯ ಕಾರಣಕ್ಕೇನೆ ಇಂದಿರಾ ಗಾಂಧಿ ಹತ್ಯೆ ಆಗಬೇಕಾಯಿತು. ತಾನೇ ಬೆಳೆಸಿದ ಕಾರಣಕ್ಕೆ ಅವರಿಗೆ ಬಲಿಯಾಗಬೇಕಾಯಿತು. ದೇಶದಲ್ಲಿ ನಕ್ಸಲರ ಹೆಸರಿನಲ್ಲಿ ನಡೆದಿರೋಷ್ಟು ಹಿಂಸೆ ಇನ್ಯಾವುದೂ ನಡೆದಿಲ್ಲ ಅಂತ ನಗರ ನಕ್ಸಲರನ್ನ ಪಕ್ಕಕ್ಕೆ ಕೂರಿಸ್ಕೊಳ್ತಾರೆ. ಅವ್ರ ಮೇಲೆ ನಿಷೇಧ ಇಲ್ಲ. ಆದರೆ RSS ವಿರುದ್ಧ ಇವ್ರು ಮಾತಾಡ್ತಾರೆ. RSS ವಿರುದ್ಧ ಮಾತಾಡೋದ್ರೊಳಗಡೆ ಅವ್ರ ರಾಜಕೀಯ ದುರುದ್ದೇಶ ಇದೆ. ರಾಜಕೀಯ ಲಾಭಕ್ಕಾಗಿ ಮಾತಾಡ್ತಾರೆ. ಅವರಿಗೆ ಮುಸ್ಲಿಂ ಲೀಗ್ ಜೊತೆಗೆ ಸಮझौता ಮಾಡ್ಕೊಳ್ಬೋದು. ಆದರೆ RSS ಕಂಡ್ರೆ ಯಾಕಾಗಲ್ಲ ಅಂತ ಹೇಳಿದ್ರೆ ರಾಜಕೀಯ ಕಾರಣಕ್ಕೆ, ರಾಜಕೀಯ ಲಾಭ ಗಳಿಸ್ಕೊಳ್ಳೋಕ್ಕೋಸ್ಕರ RSSನ ದೂರ ಕೆಲಸ ಮಾಡ್ತಾರೆ ಅಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.